ಬೆಂಗಳೂರಿಗೆ ಬಂದು ಇಲ್ಲಂದ್ರು ಒಂದು ವರ್ಷ ಆಗಾಗ ಬಂತು. ಎಲ್ಲಿ ಅಡ್ಡಾಡಿಲ್ಲ ಏನಿಲ್ಲ. ಬರಾಕ್ತಿತ್ತು ಅವನು ಅಲ್ಲೊಬ್ಬ ಮಕ್ಕಂತಿದ್ದ. ಅವನು ಊರಿಗೆ ಹೋಗ್ಯಾನ, ಕೇರಳದವ. ಅವನು ಊರಿಗೆ ಹೋಗ್ಯಾನ. ಇಲ್ಲಂತರೂ ಯಾರು ಇಲ್ಲಿ ಬಿಡಿ, ಇಲ್ಲಿ ಹೆಣ ಬಿದ್ದಂಗೆ ಬಿದ್ದವನು ನನ್ನ ಐಟಮ್. ನಾನು ನೋಡಲಿ ಇಲ್ಲಿ ನಾನು ಮಕ್ಕಳದ ಒಬ್ಬನೇ ಇದ್ದೀನಿ. ಒಂದು ತಿಂಗಳತ್ತು ಹೆಚ್ಚು ಕಡಿಮೆ ಇಲ್ಲೊಂದು ತಿಂಗಳತ್ತು ಒಬ್ಬನ ಅದೇನಿ, ಒಬ್ಬನ ಮಕ್ಕಳ ಹತ್ತೀನಿ, ಒಬ್ಬನ ಬರತ್ತೀನಿ. ಅವನು ಮಾನಸಿಕ ಸುಳೆ ಮಗ ಆಗ್ದಂಗೆ ಆಗ್ಬಿಟ್ಟಿನಪ್ಪ ಇಲ್ಲಿ. ಅದಕ್ಕೆ ಇವತ್ತು ಮತ್ತೆ ತಲೆಯಾಗ ಬಂತು, ಹೊರಗಡೆ ಹೋಗಿ ಎಲ್ಲಾದರೂ ಅಡ್ಡಾಡಿ ಬರೋಣ ನಡಿ ಅಂತೇಳಿ. ಕಿಶದಾಗ ₹1 ದುಡ್ಡು ಇಲ್ಲಾದರೂ ಅಡ್ಡಾಡಿ ಬರೋಣ ಅಂತೇಳಿ ಹೊಂಟೇನಿ. ನೋಡೋಣ ಹೊರಗಿಂದ ಹೆಂಗಿರ್ತೈತೆ ಅನ್ನೋದು. ಇವೆಲ್ಲ ಮಾಮೂಲು ಕಂಟ್ರೋಲ್. ಇದೇನು ಮರ್ಯ ಎಲ್ಲಾದರೂ ಹೊರಗಡೆ ಅಡ್ಡಾಡಕ್ಕೆ ಹೋಗೋಣ ಅಂತ ನೋಡಿದ್ರು ಇಲ್ಲಿ ಒಂದು ಮಳೆ ಬರ್ತಾ ಇದೆ. ಏನು ಮಳೆ, ಎಲ್ಲಿ ಹೋಗ್ಬೇಕು, ಏನು ಮಾಡೋದು, ಏನು ಅನ್ನೋದು ಗೊತ್ತೂ ಆಗವಲ್ದು. मैं भी मायूस हूँ लेकिन उम्मीद पर दुनिया कायम है. ತೊಳಿಸ್ಕೊಂಡು ಹೋದ್ರಿ ಈಗ ಅರಿವಿ ಅನ್ನೋವೆಲ್ಲ ಹೇಲೆದ್ದು ಹೋಗ್ತಾವೆ. ಹೆಂಗೆ ಮಾಡಲಿ ಅನ್ನೋದು ಗೊತ್ತಾಗೋಲ್ದು. ಇನ್ನು ಇದು ಅರಿಬ್ಯಾಗ ಹೋಗ್ರೆ ಏನು ಮಾಡಲಿ ಅನ್ನೋದು ಗೊತ್ತಾಗೋಲ್ದು. ನೋಡೋಣ, ಇದೇ ಅರಿಬ್ಯಾಗ ಹೋಗೋಣ, ಏನು ಹಾಕೈತೆ ಅದು ಮುಂದೆ ನೋಡೋಣ. ನಾವೇಂತ ನಮ್ಗೆ ಯಾರು ನೋಡೋರು ಅದಾರ ಮಾಡೋರು ಅದಾರ, ನೋಡೋಣ ಇದೇ ಅರಿಬ್ಯಾಗ ಹೋಗೋಣ. ಬೆಂಗಳೂರದಾಗ ಮತ್ತೊಂದು ಮಾತು ಏನಂದ್ರೆ, ನೋಡೋದಕ್ಕೂ ಮಾಡೋದಕ್ಕೂ ಪ್ರತಿಯೊಂದು ಐತಿಲ್ಲ. ಸಿಕ್ಕಾಪಟ್ಟೆ ಪ್ಲೇಸಸ್ ಅದಾವೆ, ಸಿಕ್ಕಾಪಟ್ಟೆ ಇದೈತಿ. ಏನಿರ್ಬೇಕು ಹೇಳಿ, ಕಿಸದಾಗ ಕಾಸಿದ್ರೆ ಏನಾದರೂ ನೋಡಪ್ಪ, ಏನಾದರೂ ಸಾಕಷ್ಟು ಅದಾವೆ, ಪ್ಲೇಸ್ ಅದಾವೆ, ಎಲ್ಲ ಅದಾವೆ, ಮಾಡೋ ಅದಾವೆ. ಕಿಸದಾಗ ಮೇನು ದುಡ್ಡು ಇರ್ಬೇಕಷ್ಟೆ. ದುಡ್ಡು ಇದ್ರೆ ಏನಾದರೂ ಮಾಡ್ಕೋಬಹುದು, ಏನಾದರೂ ಅಡ್ಡಾಡ್ಬೋದು. ಇಡೀ ಬೆಂಗಳೂರು ನಿಮ್ಮ ಕಿಸದಾಗ ಇರೋದಿಲ್ಲ, ದುಡ್ಡು ಅಷ್ಟೇ ಇರ್ತಾವೆ ಕಿಸದಾಗ. ಬರೀ ನಾನಂತರೂ ಹಾಕೋನಲ್ಲಪ್ಪ ವಿಡಿಯೋ, ನಾ ಮಾಡೋನಲ್ಲ ಏನಿಲ್ಲ. ಹಾಗೆ ನಮ್ಮೊಬ್ಬ ಫ್ರೆಂಡ್ ಹೇಳ್ದ, ಅಣ್ಣ ಗಾಡ ಹೇಗೂ ಹೆಂಗೂ ಆಫೀಸ್ ಕೆಲಸ ಮಾಡ್ತಾ ಇರ್ತೀಯ, ಟೈಮ್ ಪಾಸಿಗಾದರೆ ಸಾಕು, ವಿಡಿಯೋ ಮಾಡು, ಏನಾದರೂ ಮಾಡು, ಒಟ್ಟು ಏನಾದರೂ ಕಾಮಿಡಿ ಇರಲಿ, ಏನಾದರೂ ಇರಲಿ, ಜನದ ಮ್ಯಾಗ ಮುಖದ ಮ್ಯಾಗ ಸ್ಮೈಲ್ ಚೆನ್ನಾಗಿ ಏನಾದರೂ ಮಾಡು, ಯಾರಿಗೂ ಏನಾದರೂ ಮಾಡು ಅಂತೇಳಿ ತಲೆಯಾಗ ತುಂಬಿದ. ಇದೇ ನನ್ನ ಫಸ್ಟ್ ವಿಡಿಯೋ ನಾ ಮಾಡ್ತಾ ಇರೋದು. ನೋಡೋಣ, ಹಾಗೆ ಮುಂದೆ ಮಾಡ್ಕೊಂತ ಹೋಗ್ತಾ ಇರೋ. ನಮ್ಮ ಮುಂದೆ ಹೇಗೆ ಬರುತ್ತೆ ಏನು, ಆ ಮ್ಯಾಗಿರೋ ದೇವ್ರು ನಮ್ಮ ಮ್ಯಾಗ ಹೇಗೆ ಪ್ರೀತಿ ತೋರಿಸ್ತಾನೆ ಏನು ಅನ್ನೋದು ನಮಗೂ ಗೊತ್ತಿಲ್ಲ. ಮುಂದೆ ನೋಡೋಣ. ಅದು ರೋಮ್ ಬಾಯೋ ಅಂತೇಳಿ ಕೋರಮಂಗಲದ ಕಡೆ ಬಂದೆ ನಾನು. ಇನ್ನೊಂದು ಸ್ವಲ್ಪ ದೂರ ಐತಿ, ಅಲ್ಲಿ ಮಟ್ಟ ಹೋಗೋದಷ್ಟೇ. ಅಲ್ಲಿ ಮಟ್ಟ ಹೋದರೆ ಕ್ಲಬ್ ಇರೋ ಪ್ರತಿಯೊಂದು ಇದೆ. ಅಲ್ಲಿ ಹೋಗಿದ ತಕ್ಷಣ ನೋಡೋಣ ಅಲ್ಲಿದ್ದು ಹೇಗಿದೆ ಅಂತ ಹೇಳಿ. ಜಸ್ಟ್ ಏನಿಲ್ಲ, ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ಇಲ್ಲಿ ಹೆಚ್ಚು ಕಡಿಮೆ ಇಲ್ಲಾಂದರೆ ಒಂದು ಅರ್ಧ ದಾರಿಗೆ ಬಂದಿದ್ದೀನಿ. ಮಗ ಬರೋ ತನಕನೂ ಸಾಕಾಗೋದು ಮಗ. ಅಲ್ಲಿ ಮಟ್ಟ ಇಲ್ಲಿ ಹೋಗೋದು ಅವನು. ಅಲ್ಲಿ ಮಟ್ಟ ಹೋಗಿ ನೋಡೋಣ ಅಲ್ಲಿ ಏನೇನೋ ಅನ್ನೋ ಸೀನ್. ಅಲ್ಲಿ ಹೋಗಿ ನೋಡಿ ಪ್ರತಿಯೊಂದು ಮಾಡಿ ಅಲ್ಲಿ ಮುಂದಿಂದ ಏನಿರುತ್ತೆ ನೋಡು ಅದು ಮಾಡೋಣ. ಹೌದಾ, ಬೇಕಿನ್ರಿ ಓಡಲ್ಲ ಅಂತೇಳಿ ಬಂದೆವಪ್ಪ. ಇನ್ನೊಂದು ಅರ್ಧ ದಾರಿಗೆ ಅಷ್ಟೇ ಐತಿ. ಅರ್ಧ ದಾರಿಗೆ ಹೋಗಿದ ತಕ್ಷಣ ನಿಮ್ಮ ಕ್ಲಬ್ಬಿಂದ ಏನೈತೆ ನೋಡು ಪ್ರತಿಯೊಂದನ್ನ ತೋರಿಸ್ತೇನೆ. ಹೌದಾ, ಏನು ಮರ್ಯ ಏನು ಬೇಕಾದ್ರೆ ಅದನ್ನ ಹುಷಾರಿಲ್ಲ, ತಿನ್ನಾಕು ಮಾಡಾಕು. ತಿನ್ಬೇಕಂದ್ರೆ ಕಿಶದಾಗ ಕಾಸಿಲ್ಲ, ಏನಿಲ್ಲ. ನಮ್ಮ ಹುಡುಗರಿಗೆ ಫೋನ್ ಹಚ್ಚಿ ದುಡ್ಡು ಹಾಕಬೇಕು ಮಾಡಬೇಕಂದ್ರೆ ಅವ್ರಿಗೆ ಫೋನ್ ಹಚ್ಚೋಕ್ಕಿಂತ ಮುಂಚೆ ಮೊಬೈಲೆಲ್ಲ ಸ್ವಿಚ್ ಆಫ್ ಆಗಿರ್ತಾವೆ ಅವರು. ಹಾಂ, ದುಡ್ಡ ಕೊಡುವಲ್ರಿ ನಮ್ಮ ಹುಡುಗರು. ಅವ್ರ ಕಡೆ ಫೋನ್ ಹಚ್ಚಿ ಅವ್ರ ಕಡೆಯಿಂದ ದುಡ್ಡು ಹಾಕಿಸ್ಕೊಂಡು ತಿನ್ಬೇಕಂದ್ರೂ ಆಗೋದಿಲ್ಲ ಬಿಡು. ಆಗೋದಿಲ್ಲಲ್ಲ, ಸತ್ರು ಆಗೋದಿಲ್ಲ. ಯಾಕೆ ಹೇಳಿ, ಅವಾಗ ಗೊತ್ತೈತೆ ಅವ್ರಿಗೆ ನಾ ಫೋನ್ ಹಚ್ಚಿದೆ ಅಂದರೆ ಅವ್ರು ಎದಕ್ಕೆ ಹಚ್ಚಿರ್ತಾರ, ಎದಕ್ಕೆ ಮಾಡಿರ್ತಾರ ಅನ್ನೋದವ್ರಿಗೂ ನಮಗಿಂತ ಮುಂಚೆ ಗೊತ್ತಿರ್ತೈತಿ. ಈಗ ನಾ ಫೋನ್ ಹಚ್ಚಿ ದುಡ್ಡಿಗೆ ಫೋನ್ ಹಚ್ಚಿದೆ ಅಂತ ಹೇಳಿ, ಈಗ ಮಗ ಹಾಕು, ಮಗ ₹100 ಹಾಕು, ₹20 ಹಾಕು ಅನ್ಸುತ್ತೆ. ಏನಾದರೂ ತಿನ್ಬೇಕು ಮಗ ಹಾಕಂದ್ರೆ ಇಲ್ಲ, ಫೋನ ಸ್ವಿಚ್ ಆಫ್. ಅವ್ರು ಕೇಳಿಸಿದ್ರೂ ಕೇಳಿಸ್ಲಿಲ್ಲಂಗಿರ್ತಾರ ಅವರು. ಏನು ಕೇಳಿಸ್ಲೇ ಇಲ್ಲ ಹಂಗಿರ್ತಾರ. ಅದು ಅವ್ರು ಹಚ್ಚಿದ್ರೆ ನಾವು ಹಂಗೆ ಮಾಡಿದ್ರೆ ಹಂಗೆ ಬೇಕಾದ್ರೆ ಹಾಡ್ತಾರೆ, ಹಂಗೆ ಬೇಕಾದ್ರೆ ಬಾಯಿಗೆ ಬಂದಂಗೆ ಮಾಡೋದು, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅಂತೇಳಿ ಇತ್ತ ಕಡೆ ಬಂದೆಪ್ಪ ಕೋರಮಂಗಲದ ಕಡೆ. ಇನ್ನೂ ಇದು ಇಲ್ಲಿಂದ ಕ್ಲಬ್ ಇರೋ ಈಗ ಸ್ಟಾರ್ಟ್ ಆಗಿದ್ದಂಗೆ ಎಲ್ಲ ಒಳಗಡೆ ಐತಿ. ಒಳಗಡೆ ಹೋಗಿ ನೋಡೋಣ ಹೆಂಗಿರ್ತೈತೆ ಅನ್ನೋದು. ಇಲ್ಲಿಂದ ಸ್ಟಾರ್ಟ್ ಈಗ ಕ್ಲಬ್ ಏರಿಯಾ. ಇಲ್ಲಿಂದ ಪೂರ್ತಿ ಈ ಕಡೆ ಕ್ಲಬ್ ಏರಿಯಾ ಸ್ಟಾರ್ಟು. ಈ ಕಡೆ ಇನ್ನೂ ಹಂಗೆ ಡೌನಲ್ಲಿ ಹೋಗ್ಬೇಕು. ಡೌನಲ್ಲಿ ಹೋದರೆ ಕ್ಲಬ್ ಏರಿಯಾ, ಫುಲ್ಲು ಕ್ಲಬ್ ಏರಿಯಾ. ನೋಡೋಣ, ಆ ಕಡೆ ಒಂದು ಜ್ಯುವೆಲರಿ ಹಂಗೆ ಸಣ್ಣದ ಒಂದು ಅಂಗಡಿ ಇಟ್ಟಿದೈತಿ ಒಬ್ಬ ಹುಡುಗ. ನೋಡೋಣ ಅಲ್ಲಿ ಏನೇನು ಐಟಮ್ ಅದಾವೆ. ಒಂದೇ ಪಕ್ಕದನಾಗ ನೋಡಿದ್ರೆ ಒಂದು ಅಂಗಡಿ ಇತ್ತು. ನೋಡೋಣ ಅಲ್ಲಿ ಏನೇನು ಅದಾವೆ ಏನೇನಿಲ್ಲ ಅನ್ನೋ. ಇವೆಲ್ಲ ಯಾರಿಗಾದರೂ ತೊಗೊಂಡು ಕೊಡೋಣಂತ ದೇವ್ರು ನಮ್ಗಂದ್ರೆ ಒಂದು ಹುಡುಗಿನೂ ಕೊಟ್ಟಿಲ್ಲ, ಏನಿಲ್ಲ. ಇಡೀ ಪೂರ್ತಿ ಜೀವನನೇ ಸಿಂಗಲ್ ಆಗಿರೋದಾತು.
ಎಂಥ ಬೇಕೋ ಅಂಥ ಐಟಮ್ ಇದಾವೆ ನೋಡಿ. ಹಾಕೋಣದಾತು, ಯಾರಿಗೆ ಕೊಡೋಣ ತೊಗೊಂಡು ಹೋಗಿ ನಾವು ತಲೆಗೆ ಹಾಕೋಣತ್ತದ. ಯಾಕಂದ್ರೆ ನಮ್ಗದ್ರ ಒಂದು ಹುಡುಗಿನ ಇಲ್ಲ, ಇಡೀ ಪೂರ್ತಿ ಜೀವನ ಸಿಂಗಲ್ ಮುಂದೆ ನಮ್ಮ ಹುಡುಗರು ಬಿಟ್ಟಾಗ ಯಾರು ಅದಾವು ಬಿಡಪ್ಪ, ಅವ್ರಿಗಾರ ತೊಗೊಂಡು ಕೊಡೋಣಂದ್ರೆ ಅವರು ಇಲ್ಲ. ಅವು ಚರ್ಚಿ ಮಕ್ಳು ಅದು ಅಂಗಡಿ ಕಡೆ ಹೊಂಟೆ ನಾನು ಹೋಗಿ ಅವ್ನು ಕೇಳಿ ಅವ್ನು ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡಿದ್ರೆ ಆತಂತೇಳಿ ಅವ ಎಲ್ಲಿ ನನಗೆ ಹೊಡಿತಾನ ಅನ್ನಂಗೆ ಮಾಡಕತ್ತಿದ್ದಪ್ಪ. ನಾ ಹೆದರ ಬಿಟ್ಟಿದ್ದೆ, ಮತ್ತು ನಾ ಪರ್ಮಿಷನ್ ತೊಗೋಬೇಕು, ಏನಾದರೂ ಒಂದು ವಿಡಿಯೋ ಮಾಡಬೇಕು, ಅವ ಏನು ಹೇಳ್ತಾನ ಏನಿಲ್ಲ ಅನ್ನೋದು. ಆದರೂ ಅವ್ನು ಪರ್ಮಿಷನ್ ತೊಗೊಂಡು ನಾ ವಿಡಿಯೋ ಮಾಡಿ ನೋಡೋಣ. ನಮ್ಮಂದ್ರೆ ಜೀವನದಾಗ ಹುಡುಗಿನೇ ಇಲ್ಲೋ ಮರೆ, ಯಾರಿಗಾದ್ರೂ ಗಿಫ್ಟ್ ತೊಗೊಂಡು ಕೊಡೋನು ಮಾಡೋಣ ಅಂತೇಳಿದ್ರೆ ದೇವರು ಕೊಟ್ಟೇ ಇಲ್ಲ ನಮ್ಗೆ. ಸಿಂಗಲ್ ಸಾಯಿಪ್ಪ ಅವು ಚರ್ಚೆ ಮಗನ ಅಂತೇಳಿ ಬಿಟ್ಟು ನನಗೆ ಹೋಗಲಿ. ಯಾರಿಗಾದ್ರೂ ನಮ್ಮ ಹುಡುಗರಿಗಾದ್ರೂ ಇದ್ರೆ ತಗೋರಪ್ಪ, ನಾ ತಂದೀನಿ, ನಿನ್ನ ಹುಡುಗಿಗೆ ಕೊಡು, ನನ್ನ ದುಡ್ಡು ಖರ್ಚು ಮಾಡ್ಕೊಂಡು ತಂದು ಕೊಟ್ಟೇನಂತೇಳಿ ಕೊಡೋಕ್ಕೂ ಅವ್ರಿಗೂ ಹುಡುಗಿಯಾರಿಲ್ಲ, ಏನಿಲ್ಲ. ಅವರು ರಾಪ್ರಾಡ ಅವರು ಇಡೀ ವರ್ಷನ ಸಿಂಗಲ್ ಸಾಯಕತ್ತಾರ, ಜೀವನ ಪೂರ್ತಿ ಸಿಂಗಲ್ ಸಾಯದ. ಆದರೂ ಮದ್ವೆ ಆದ್ರೆ ಆಕ್ಕೈತಿ, ಇಲ್ಲಂದ್ರೆ ಇಲ್ಲ, ಮದ್ವೆನೂ ಇಲ್ಲ, ಏನು ಶಟನೂ ಇಲ್ಲ. ಹಂಗೆ ಸಿಂಗಲಾಗಿ ಸಾಯೋದಷ್ಟೇ ಪೂರ್ತಿ ಜೀವನ, ಇಡೀ ಪೂರ್ತಿ ಜೀವನನೂ ಸಿಂಗಲಾಗಿ ಸಾಯೋದಷ್ಟೇ ಪೂರ್ತಿ. ಇಲ್ಲಿಂದ ಏನೈತೆ ನೋಡು, ಇಲ್ಲಿಂದ ಚಾಲು ನೋಡಪ್ಪ, ಇಡೀ ಕ್ಲಬ್ ಏರಿಯಾನ ಚಾಲು. ಏನೈತೆ ನೋಡು, ಒಂದು ಬಿಟ್ರೆ ಒಂದು ಇಲ್ಲಿ ಕ್ಲಬ್ ಏರಿಯಾಗ, ಇಡೀ ಫುಲ್ ಕ್ಲಬ್ ಏರಿಯಾನ ಚಾಲು. ಇಲ್ಲೈತೆ ನೋಡಿ, ವಿಡಿಯೋ ಮಾಡತ್ತೀನಿ ಇಲ್ಲಿ. ಇವತ್ತೇನು ಹಂಗಿಲ್ಲ, ವಾರದಾಗ ಯಾವಾಗ ಗದ್ಲಿರ್ತೈತಂದ್ರೆ ಸೋಮವಾರ ಮೇ ಬಿ ಇಲ್ಲ, ಶುಕ್ರವಾರ ವೀಕೆಂಡ್ ನೋಡಪ್ಪ. ವಾರದಾಗ ಏನು ರಜೆ ಇರ್ತೈತಲ್ಲ, ಸ್ಯಾಟರ್ಡೆ ಸಂಡೇ, ಆವಾಗ ಎಲ್ಲ ಆಫೀಷಿಯಲಿ ಇರೋದವರು ಬರೋರು ಇಲ್ಲಿ. ನೀವು ಹೇಳ್ದಂಗೆಲ್ಲ ವಿಡಿಯೋ ಮಾಡಕ್ಕೆ ಹಾಕಾತೀನಿ ನೋಡಿ. ಏನು ಮಾಡ್ತೀರಿ, ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಎಲ್ಲ ನಿಮ್ಮ ಬಿಟ್ಟಿದ್ದು. ನಿಮ್ಮ ಮಾತಿಗೆ ಮರ್ಯಾದೆ ಇಟ್ಟು ವಿಡಿಯೋ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದೀನಿ. ನೋಡೋಣ, ಇಲ್ಲಾದರೂ ಏನಿಲ್ಲ, ಇಡೀ ಝೂಮ್ ಮಾಡ್ತೀನಿ, ಏನಿಲ್ಲ ಇಲ್ಲಿ. ಮುಂದೆ ಹೋಗಿ ನೋಡೋಣ ಏನು ಇರ್ತೈತೆ ಅನ್ನೋದು. ನೋಡು ಮಗ, ಎಂತಿಂಥವು ಶೂ ಹಾಕಿದ್ದಾರೆ, ತೊಗೋಬೇಕಂದ್ರೆ ₹1 ಕಾಸಿಲ್ಲ ನಮ್ಮ ಕಡೆ. ನೋಡೋದು ಹೋಗೋದು ಅಷ್ಟೇ ಬಂತು ಪೂರ್ತಿ ಜೀವನ. ಎಷ್ಟು ನೀವು ಇದು ಕೊಡೋದು, ದಿನಕ್ಕೆ ಎಷ್ಟು ಕೊಡೋದು? ಹೇಗೊಂದು ಕೊಡ್ತೀರಾ ಒಂದಿಗೆ? ಹೇಗಿದು? ಒಂದಕ್ಕೆ 20, ಇದು 30. ಒಂದು ದಿನದ ಎಷ್ಟು ಮಾಡ್ತೀರಿ ನೀವು? ಹಾಂ ಹೇಳಿ. ಒಟ್ಟು ಆಗುತ್ತೆ, ದಿನದ ಕೂಲಿ ಮುಖಾಂತರ ಆಗುತ್ತೆ, ಸಿಗುತ್ತೆ. ಪಾಪ ಆ ಮುದುಕ ಅಂಗಡಿ ಹಚ್ಚಿದ್ ನೋಡಿದ್ರೆ ಒಂದು ನಮ್ಮಿನ ಆಯಿತು ಮನಸ್ಸು. ಯಾಕಂದರೆ ಒಂದು ಹೆಚ್ಚು ಕಡಿಮೆ ಇಲ್ಲಂದರೆ ಒಂದು 50-60 ವರ್ಷದವ ಅದಾನವ ಈಗ ಸದ್ಯ. ಆದರೂ ಇಂಥ ಟೈಮಲ್ಲಿ ಅವ ಅಂಗಡಿ ಹಚ್ಚು ತಮ್ಮ ಮನೆಗೋಸ್ಕರ, ಹುಟ್ಟಿಪಾಡಿಗೋಸ್ಕರ ದುಡ್ದು ಏನಾದರೂ ಮಾಡೋಣ ಅಂಥೇಳಿ ಮಾಡ್ತಾರೆ. ಈಗ ನೋಡು, 50-60 ವರ್ಷದವ ಇರ್ಬೋದವ. ಆ ಟೈಮ್ ಆದರೂ ಮನ್ಯಾಗ ಕುಂತು ತಿನ್ನೋ ವಯಸ್ಸು ಒಂದೀಗ, ಏನು ಮನ್ಯಾಗ ಕುಂತು ತಿನ್ನೋ ವಯಸ್ಸು ಒಂದಿಗೂ. ಅದರಲ್ಲಿ ಆದರೂ ಇಂಥ ಮಳ್ಯಾಗ ಬಂದವ ಅಂಗಡಿ ಹಚ್ಚಿ ತಮ್ಮ ಒಂದು ಕುಟುಂಬಕ್ಕೆ ಸಾಕೋದಕ್ಕೋಸ್ಕರ ಅವ ಮಾಡ್ತಾ ಇದ್ದಾನಂದರೆ ತಂದೆ ಋಣ ಯಾರೂ ರೂಪಿಸೋದಿಲ್ಲ ಗುರು. ಒಟ್ಟೆ ಮಕ್ಕಳು ಮಾಡೋದಕ್ಕೆ ಆಗೋದಿಲ್ಲ ತಂದೆ ಋಣ. ಅದಕ್ಕೆ ದೇವರು ತಂದೆ ಋಣ ಎಲ್ಲಿಟ್ಟಿದ್ದಾನಂದರೆ ಎಲ್ಲರಿಗೂ ಗೊತ್ತಿದೆ, ಹೇಳೋದು ಏನು ಅವಶ್ಯಕತೆ ಇಲ್ಲ. ಪಾಪ ಏನಾದರೂ ಮಾಡೋಣ ಅಂಥೇಳಿ ಮಾಡಿದ್ದೆ, ಬಟ್ ನನ್ನ ಹತ್ರನೇ ಕಾಸಿಲ್ಲ. ನಾ ಅವನಿಗೇನು ಬೀಳಿಸಿ ಮಾತಾಡ್ತಾ ಇಲ್ಲ, ಇರೋ ಪರಿಸ್ಥಿತಿ ಆಗಿದೆ. ನೋಡೋಣ, ಮುಂದೆ ದೇವರು ನಮ್ಮ ಮೇಲೆ ಪ್ರೀತಿ ಕಣ್ಣು ತೆಗೆದ್ರೆ ಮುಂದೆ ಏನಾದರೂ ಆದರೆ ಸಿಗ್ತಾರವ್ರು. ಹೌದಾ, ಸಿಕ್ಕಿದ್ಮ್ಯಾಗ ಏನಾದರೂ ಒಂದು ಮಾಡೋಣ. ಇನ್ನೊಂದು ಮಾತು ನಾ ಹೇಳಬೇಕಂದ್ರೆ, ಇಲ್ಲಿ ಬೆಂಗಳೂರದಾಗ ನಾ ಬಂದು ಈಗ 1 ವರ್ಷ ಆಯಿತು. ಹೌದಾ, ನಿಮಗೂ ಹೇಗೂ ಗೊತ್ತಿದೆ. ನಾ ಬೆಳಗ್ಗೆ ಆಫೀಸು, ಸಾಯಂಕಾಲ ಪಾರ್ಟ್ ಟೈಮ್ ಕೆಲಸ ಮಾಡ್ತೇನೆ ಅಂತೇಳಿ. ಸ್ವಿಗ್ಗಿ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಬಟ್ ನಂದು ಇನ್ನೊಂದು, ಈಗ ನನ್ನ ಹತ್ರ ಒಂದೊಂದು ಟೈಮಲ್ಲಿ ದುಡ್ಡು ಇದ್ದಿದ್ದಿಲ್ಲ ಅಂದಿದ್ರೆ, ಒಬ್ಬ ಅಣ್ಣಿದ್ದಾನೆ, ನಿಮ್ಗೆ ಗೊತ್ತಿಲ್ಲ, ಇಲ್ಲೇ ಶ್ರೀರಾಮ ಟೆಂಪಲ್ ಅಂತೇಳಿ ಇದೆ, ಸೋನಿ ಸಿಗ್ನಲ್ ಹತ್ರ. ಅಲ್ಲೊಬ್ಬ ಅಣ್ಣದಾನೆ, ಅವನದು ಒಂದು ಅಂಗಡಿ ಇದೆ. ಅಲ್ಲೇ ವಿಡಿಯೋ ಮಾಡ್ತಿದ್ದೆ ನಾನು. ಯಾಕಂದ್ರೆ ಅಲ್ಲಿ ವಿಡಿಯೋ ಪೌಸ್ ಮಾಡಿದೆ ನಾನು. ಯಾಕಂದರೆ ಹಿಂದೆ ಹೆಣ್ಮಕ್ಳಿದ್ದು ಮತ್ತು ಅವ್ರದ್ದು ನೋಡು ಕ್ಯಾಮ್ರಾದಾಗ ಬರತ್ತಾರ ಅಂಥೇಳಿ ಏನಾದರೂ ತಪ್ಪು ತಿಳ್ಕೊಂತಾರೆ ಅಂಥೇಳಿ ಅಲ್ಲಿ ಪೌಸ್ ಮಾಡಿ ಮುಂದೆ ಬಂದು ವಿಡಿಯೋ ಮಾಡ್ತಾಯಿದ್ದೆ. ಅದೇ ನಾನು ಹೇಳ್ದಲ್ಲ, ಒಬ್ಬನ ಬಗ್ಗೆ ಹೇಳಬೇಕಿತ್ತು ಅಂಥೇಳಿ. ಕೆಲವೊಂದು ಅದನ್ನೇ ಅಂದಲ್ಲ, ಈಗ ಒಬ್ಬನ ಅಣ್ಣನ ತೋರಿಸ್ಬೇಕಂತಂಥೇಳಿ ಅಲ್ಲೇ ಸೋನಿ ಸಿಗ್ನಲ್ಲು ಶ್ರೀರಾಮ ಟೆಂಪಲ್ ಹತ್ರ ಅವನ ಅಂಗಡಿ ಇದೆ. ಹೌದಾ, ನಾವು ಒಂದು ದಿವಸ ಫುಲ್ ಟೈಮ್ ಆಫೀಸ್ ಕೆಲಸ ಮಾಡಿ ಬರುವಾಗ ಪಾರ್ಟ್ ಟೈಮು ಸ್ವಿಗ್ಗಿ ಕೆಲಸ ಮಾಡ್ತಾಯಿದ್ದೆ. ಯಾವಾಗೂ ಒಂದು ಹೆಚ್ಚು ಕಡಿಮೆ ಇಲ್ಲಂದರೆ ಒಂದು 2-3 ತಿಂಗಳು ಹಿಂದ್ಗಡೆ ಅದು ಪಾರ್ಟ್ ಟೈಮು ಸ್ವಿಗ್ಗಿ ಕೆಲಸ ಮಾಡ್ತಾಯಿದ್ದೆ. ಅದು ಸ್ವಿಗ್ಗಿದು ವೀಕ್ಲಿ ಪೇಮೆಂಟು. ನಾನು ಪಾರ್ಟ್ ಟೈಮ್ ಫುಲ್ ಟೈಮ್ ಮಾಡಿ ಇದಕ್ಕೆ ಹೋಗ್ತಾಯಿದ್ದೆ,
ಊಟಕ್ಕೆ. ಈಗ ಪಿ ಜಿಗೆ ಹೋದೆ, ಪಿ ಜಿದಲ್ಲಿ ಇದ್ದಿಲ್ಲ ಊಟ. ಅಲ್ಲೇ ನಮ್ಮ ಪಿ ಜಿದಾಗೆ 8:30 ಅಂತ ಹಿಡಿದು 9 ಗಂಟೆ ಮಟ್ಟ ಅಷ್ಟೇ ಊಟ. ಅಲ್ಲಿವರೆಗೂ ಮತ್ತೆ ಅದ್ರ ಮ್ಯಾಗ ಇರೋದಿಲ್ಲ ಊಟ. ನಾ ಏನು ಮಾಡಿದೆ, 11 ಗಂಟೆ ಮಟ್ಟ ಸ್ವಿಗ್ಗಿ ನೈಟು ಮಾಡಿ ಹೋದ. ಈಗ ಹೊಟ್ಟೆ ಹಸಿತಾ ಇತ್ತಲ್ಲ, ತಿನ್ನಲೇಬೇಕು, ತಿನ್ನಲಿಲ್ಲಂಗೆ ಮಕ್ಕಂದ್ರೆ ನಂದೇ ಹೊಟ್ಟೆ ಹಸಿತೈತಿ ಅಂಥೇಳಿ ಒಂದು ಅಂಗಡಿ ಕಡೆ ಹೋದೆ ನಾನು. ಎಲ್ಲಿ ಒಂದು ದೇವ್ರದ್ದು ಒಂದು ಮೂರ್ತಿ ಇದೆ, ಶ್ರೀರಾಮ ಟೆಂಪಲು. ಬಟ್ ಅದು ಆ ದೇವ್ರಿನ ಹೆಸರು ನನಗೆ ಗೊತ್ತಿಲ್ಲ. ಅಲ್ಲಿ ಹೋದೆ, ಅಲ್ಲಿ ಒಂದು ಎಗ್ ರೈಸ್ ಅಂಗಡಿ ಇತ್ತು. ಹಿಂದೂದವ ಅವ, ನಾನು ಮುಸ್ಲಿಮು, ಅವ ಹಿಂದೂ. ನಾ ಅಲ್ಲಿ ಹೋದೆ, ಅಣ್ಣ ಹಾಫ್ ಎಗ್ ರೈಸ್ ಹೇಗೂ ಅಂಥೇಳಿ ಕೇಳಿದೆ ನಾ ಅವನಿಗೆ. ಅವ ಅಂದ 30 ರೂಪಾಯಿ 50 ರೂಪಾಯಿ ತಮ್ಮ ಅಂತ ಕೇಳ್ದ. ನನ್ನ ಕಡೆ ಫೋನ್ಪೇ ಚೆಕ್ ಮಾಡಿ ನೋಡ್ತೀನಿ ನಾನು, ನನ್ನ ಹತ್ರ 30 ರೂಪಾಯಿ ಅಷ್ಟೇ ಇದೆ. ಹೊಟ್ಟೆ ಹಸಿತಾ ಇದೆ, ನನಗೆ ಊಟ ಬೇಕು ಅಂಥೇಳಿ. ಇದೆ ತಮ್ಮ ಅಂಥೇಳಿ ನಾ ಕೇಳಿದೆ ಅವನಿಗೆ, ಎಷ್ಟು ಅಣ್ಣ ದುಡ್ಡು ರೈಸಿಗೆ, ಫುಲ್ ರೈಸಿಗೆ ಅಂಥೇಳಿ ಕೇಳಿದೆ. ಅವ 50 ರೂಪಾಯಿ ಅಂತ ಕೇಳ್ದೆ ನನಗೆ. ನಾ ಏನು ಹೇಳಿದೆ, ನನ್ನ ಹತ್ರ ಅಷ್ಟಿಲ್ಲ, 30 ರೂಪಾಯಿ ಇದೆ, ಬರೀ ಉಳ್ಕಿದ್ದನ್ನ ಇನ್ನೊಂದು ಟೈಮಿಗೆ ಬಂದಾಗ ನಾ ಕೊಡ್ತೇನಣ್ಣ ಅಂಥೇಳಿ. ಅವ ನನಗೆ ಒಂದೇ ಮಾತು ಹೇಳ್ದ, ಗುರು ನೀ ದುಡ್ಡು ಕೊಡೋದು ನನಗೆ ಮುಖ್ಯ ಇಲ್ಲ, ನೀ ಮೊದಲು ಕುಂತು ಹೊಟ್ಟೆ ತುಂಬ ಉಂಡು ಆಮೇಲೆ ನಿನ್ನ ಹತ್ರ ಎಷ್ಟಿದೆ ಅಷ್ಟು ಕೊಡು ಅಂಥೇಳಿ ಅವನೇ ಹೇಳ್ದೆ ತಾನಾಗಿ. ಎಲ್ಲ ಆದ ನಂತರ ನಾ ಅವ್ನಿಗೆ ಮತ್ತೊಂದು ಮಾತು ಕೇಳಿದೆ ಅಣ್ಣಗೆ. ಅದು ಏನು ನನಗೆ ಕೊಟ್ಟಲ್ಲ ಅಣ್ಣ, ಒಂದು ಹೊತ್ತಿಗೆ ಇದ್ದಿದ್ದ ಟೈಮ್ನಲ್ಲಿ ನನಗೆ ಅವ ಕೊಟ್ಟಲ್ಲ. ಅವನಿಗೆ ಒಂದು ಮಾತು ಕೇಳಿದೆ ನಾವು, ಅಣ್ಣ ನಾ ಕನ್ನಡಿಗ, ಹೌದಾ ಕನ್ನಡದವ, ಅದೇ ನನ್ನ ಜಾಗದಲ್ಲಿ ಬೇರೆದವರು ಯಾರಾದರೂ ಆಗಿದ್ದರೆ ನೀ ಏನು ಮಾಡ್ತಿದ್ದೀಯ ಅಣ್ಣ ಅಂತೇಳಿ ನಾನು ಕೇಳಿದೆ ಅವನಿಗೆ. ಅವ ನನಗೆ ಒಂದೇ ಮಾತಂದ, ಜಾತಿ ಧರ್ಮ ಅವೇನು ಇಲ್ಲಪ್ಪ, ಸತ್ರು ನಾವು ಇವತ್ತು ನಾಳೆ ಸತ್ರು ಏನು ಹೊತ್ಕೊಂಡು ಹೋಗೋದಿಲ್ಲ. ನಿನ್ನ ಜಾಗದಾಗ ಬೇರೆ ಯಾರಾದರೂ ಇರಲಿ, ನೀ ಆಗಲಿ ಹಿಂದಿದವ ಇರಲಿ, ನಾರ್ತು ಸೌತು ಯಾರಾದರೂ ಇರಲಿ, ಅವನಿಗೆ ಹೊಟ್ಟೆ ಹಸಿತಾ ಇದೆ ಅಂದರೆ ನಂದು ಒನ್ ಟೈಮ್ ನಾವು ಅವ್ನಿಗೆ ಊಟ ಕೊಟ್ಟರೆ ನಂದೇನು ಹೋಗೋದಿಲ್ಲ, ಏನು ಹಾಳಾಗೋದಿಲ್ಲ. ಅದೇ ಅವ ತಿಂದಿದ್ದ ಋಣದಿಂದ ನನಗೆ ಏನಾದರೂ ಒಂದು ಏನೇ ಹೇಳ್ತಾರಲ್ವ ಆಶೀರ್ವಾದ ಕೊಟ್ಟೆ ಅಂದರೆ ನಾ ಎಲ್ಲೇ ಇರ್ತೇನೆ ಅಂತೇಳಿ ಹೇಳ್ದವ. ಆ ಮಾತಿಗೆ ನಾವು ಅವನಿಗೂ ಭಾರಿ ಬಿಡು ಅಂತೇಳಿ ಅವ್ನಿಗೆ ನಂಬಿ ಮಾತಿಗೆ ಅವ್ನಿಗೆ ಅದು ಮಾಡಿ ಬಂದೆ ನಾನು.